ಕುಂದಾನಗರಿ ಬೆಳಗಾವಿಯಲ್ಲಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ. ಕಪಿಲೇಶ್ವರ ದೇವಸ್ಥಾನಕ್ಕೆ ಹರಿದು ಬರ್ತಾ ಇದೆ ಭಕ್ತ ಸಾಗರ. ದಕ್ಷಿಣದ ಎರಡನೇ ಕಾಶಿ ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನ. ಮಧ್ಯರಾತ್ರಿಯಿಂದಲೇ ಕಪಿಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ನಿರಂತರವಾಗಿ ನಡೀತಾ ಇದೆ. ಪಂಚಾಮೃತ, ಮಹಾರುದ್ರಾಭಿಷೇಕ, ಸರತಿ ಸಾಲಿನಲ್ಲಿ ನಿಂತು ಶಿವನ ದರ್ಶನವನ್ನು ಪಡಿತಾ ಇದ್ದಾರೆ ಭಕ್ತರು. ನಾನಾಗಲೇ ಹೇಳ್ತಾ ಇದ್ದೆ, ಎಲ್ಲ ಕಡೆಯಲ್ಲೂ ಕೂಡ ಎಲ್ಲೆಲ್ಲಿ ಶಿವನ ದೇವಸ್ಥಾನ ಇದೆಯೋ ಅಲ್ಲೆಲ್ಲ ಇವತ್ತು ವಿಶೇಷವಾದಂಥ ಪೂಜೆ. ಇವತ್ತು ಕೈಲಾಸವಾಸ ಪರಶಿವನನ್ನು ಕೋಟಿ ಕೋಟಿ ಜನರು ಭಜಿಸಿ ಪೂಜಿಸ್ತಾರೆ. ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷ ಬಹುಳ ಚತುರ್ದಶಿಯಂದು ಬರುವ ಶಿವರಾತ್ರಿಯ ದಿನ ಭಕ್ತಾದಿಗಳು ಶಂಭೋ ಶಂಕರನನ್ನು ನೆನೆದು ಪುನೀತರಾಗ್ತಾರೆ. ತನ್ನ ನಂಬಿ ಬಂದ ಭಕ್ತರ ಇಷ್ಟಾರ್ಥಗಳಿಗೆ ಎಂದಿಗೂ ನಿರಾಸೆ ಮಾಡದ ದಯಾಮಾಯಿ ಶಿವನಿಗೆ ಶಿವರಾತ್ರಿಯಂದು ದೇಶದಾದ್ಯಂತ ವಿಶೇಷ ಪೂಜೆಗಳು ನೆರವೇರುತ್ತೆ. ಇಡೀ ಭಾರತದಾದ್ಯಂತ ಬಹುತೇಕ ಎಲ್ಲ ಭಾಗಗಳಲ್ಲೂ ಕೂಡ ಆಚರಿಸುವಂಥ ಹಬ್ಬ ಇದು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶ್ರೀಧರ್, ಇವತ್ತು ಶಿವರಾತ್ರಿಯ ಸಂಭ್ರಮ ಬೆಳಗಾವಿಯಲ್ಲಿ ಯಾವ ರೀತಿಯಾಗಿದೆ ಹಬ್ಬದ ವಾತಾವರಣ? ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಏನು ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಕುಂದಾನಗರಿ ಬೆಳಗಾವಿಯಲ್ಲಿ ಈಗ ಏನು ಸಾಗರೋಪದಲ್ಲಿ ಒಂದು ಏನು ಶಿವನ ಭಕ್ತರಬಹುದು ಶಿವನ ದರ್ಶನ ಪಡಿತಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿರ್ತಕ್ಕಂಥ ಕಪಿಲೇಶ್ವರ ದೇವಸ್ಥಾನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಕಪಿಲೇಶ್ವರ ದೇವಸ್ಥಾನದಲ್ಲಿ ಈಗ ಏನು ಬೆಳಗಿನ ಜಾವ ಏನು 4 ಗಂಟೆಯಿಂದಲೇ ಒಂದು ಭಕ್ತರು ಒಂದು ಹರಿದು ಬರ್ತಾ ಇದ್ದಾರೆ. ಪ್ರಮುಖವಾಗಿ ಏನು ದಕ್ಷಿಣದ ಎರಡನೇ ಕಾಶಿ ಅಂತ ಹೇಳುವಂಥ ಏನು ಬೆಳಗಾವಿ ಕಪಿಲೇಶ್ವರ ದೇವಸ್ಥಾನದಲ್ಲಿ ಮಧ್ಯರಾತ್ರಿಯಿಂದಲೇ ವಿಶೇಷ ಪೂಜೆಗಳು ನಡೀತಾ ಇದ್ದಾವೆ. ಮಹಾಪಂಚಾಮೃತ ಆಗಿರ್ಬೋದು, ಮಹಾರುದ್ರಾಭಿಷೇಕ ಆಗಿರ್ಬೋದು, ವಿಶೇಷ ಬಿಲ್ವಪತ್ರ ಪೂಜೆಗಳಾಗಿರ್ಬೋದು, ನಿರಂತರವಾಗಿ ಪೂಜೆಗಳು ನಡೀತಾ ಇದೆ. ಇವತ್ತು ಮಧ್ಯರಾತ್ರಿವರೆಗೂ ಕೂಡ ಈ ಒಂದು ಪೂಜೆ ನಡೆಯುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ಏನಂದ್ರೆ ಏನು ಓಂ ನಮಃ ಶಿವಾಯ ಮಂತ್ರಗಳೇನಿದೆ, ಬೀಜ ಮಂತ್ರವನ್ನು ಎಲ್ಲರೂ ಕೂಡ ಪಠನೆ ಮಾಡ್ತಾ ಇದ್ದಾರೆ. ಮಹಾಶಿವರಾತ್ರಿ ಪ್ರಯುಕ್ತವಾಗಿ ಎಲ್ಲರೂ ಕೂಡ ಶಿವನಿಗೆ ಒಂದು ಬಿಲ್ವಪತ್ರೆನ ಅರ್ಪಿಸುವ ಮೂಲಕ ಮಹಾಶಿವರಾತ್ರಿ ಸಂಭ್ರಮದಲ್ಲಿ ಒಂದು ಏನು ಶಿವರಾತ್ರಿ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕೇವಲ ಇದು ಏನು ಈ ಒಂದು ದೇವಸ್ಥಾನ ವಿಶೇಷ ಏನಂದ್ರೆ ನೀತಿ ಇದು ದಕ್ಷಿಣದ ಎರಡನೇ ಕಾಶಿ ಅಂತ ಹೇಳ್ತಾರೆ. ಹರ ಮತ್ತು ಶಿವ ಮತ್ತು ಹರ ಇಬ್ಬರು ಕೂಡ ಮುಖಾಮುಖಿಯಾಗಿರ್ತಕ್ಕಂಥ ಏಕೈಕ ದೇವಸ್ಥಾನ ಈ ದೇಶದಲ್ಲೇ. ಈ ರೀತಿಯ ಒಂದೇ ದೇವಸ್ಥಾನದಲ್ಲಿ ಇಬ್ಬರು ದೇವರುಗಳು ಮುಖಾಮುಖಿಯಾಗಿರ್ತಕ್ಕಂಥ ದೇವಸ್ಥಾನಗಳು ಇರುವಂಥದ್ದು ಬಹಳ ವಿರಳ ಅಂತ ಹೇಳ್ಬೋದು. ಈಗ ನಾನು ನಿಮ್ಗೆ ತೋರಿಸ್ತಾ ಇರ್ತಕ್ಕಂಥದ್ದು ಯಾವ ರೀತಿ ಒಂದು ಭಕ್ತರು ಒಂದು ಸರದಿ ಸಾಲಿನಲ್ಲಿ ನಿಂತು ಒಂದು ದರ್ಶನವನ್ನು ಪಡಿತಾ ಇದ್ದಾರೆ. ಕೇವಲ ಈ ಒಂದು ದರ್ಶನ ಈಗಷ್ಟೇ ಅಲ್ಲ, ಇವತ್ತು ಮಧ್ಯರಾತ್ರಿವರೆಗೂ ಕೂಡ ಇದೇ ರೀತಿಯ ಒಂದು ಭಕ್ತಿ ಸಾಗರ ಏನಿದೆ ಇದು ಕಂಡು ಬರುತ್ತೆ ಅಂತ ಹೇಳ್ಬೋದು ರೀತಿ. ಯಾಕಂದ್ರೆ ಪ್ರಮುಖವಾಗಿ ಕುಂದಾನಗರಿ ಬೆಳಗಾವಿಯಲ್ಲಿ ಏನು ಈ ಒಂದು ಮಹಾಶಿವರಾತ್ರಿ ಪ್ರಯುಕ್ತವಾಗಿರ್ತಕ್ಕಂಥ ಒಂದು ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಶಿವರಾತ್ರಿ ಪ್ರಯುಕ್ತವಾಗಿ ಏನು ತಾಯಂದ್ರಾಗಿರ್ಬೋದು, ಜೊತೆಗೆ ಪುರುಷರಾಗಿರ್ಬೋದು, ಯುವಕರಾಗಿರ್ಬೋದು ಸರದಿ ಸಾಲಲ್ಲಿ ಈ ಒಂದು ಕಪಿಲೇಶ್ವರ ದೇವಸ್ಥಾನದಲ್ಲಿ ಸುಮಾರು 2-3 ಕಿಲೋಮೀಟರ್ ಅಷ್ಟು ಒಂದು ಏನು ಈ ಒಂದು ಸರದಿ ಸಾಲು ಇರ್ತಕ್ಕಂಥದ್ದು. ಆ ಸರದಿ ಸಾಲಲ್ಲಿ ನಿಂತ್ಕೊಂಡು ದರ್ಶನ ಪಡಿತಾ ಇದ್ದಾರೆ. ಸಾಕಷ್ಟು ಜನರು ಒಂದು ಶಿವರಾತ್ರಿ ಪ್ರಯುಕ್ತವಾಗಿ ಒಂದು ತಮ್ಮ ಏನು ಇಷ್ಟಾರ್ಥ ಸಿದ್ಧಿಗಳನ್ನು ಈಡೇರಲಿ ಅಂತೇಳಿ ಶಿವನ ದರ್ಶನವನ್ನು ಪಡಿತಿರ್ತಕ್ಕಂಥ ದೃಶ್ಯಗಳು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಒಂದು ಭಕ್ತಿ ಸಾಗರ ಇಲ್ಲಿ ಏನು ಸರದಿ ಸಾಲಲ್ಲಿ ನಿಂತ್ಕೊಂಡು ದರ್ಶನ ಪಡಿತಿರ್ತಕ್ಕಂಥ ದೃಶ್ಯಗಳು ಕೂಡ ನಿಮ್ಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಅಂದರೆ ಕುಂದಾನಗರಿ ಬೆಳಗಾವಿಯಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತವಾಗಿ ಒಂದು ಈ ದೃಶ್ಯ ಕಂಡು ಬರ್ತಾ ಇದೆ. ಎಲ್ಲರೂ ಕೂಡ ಕೈಯಲ್ಲಿ ಬಿಲ್ವ ಪತ್ರೆಗಳನ್ನು ಸೇರಿದಂತೆ ಏನು ಶಿವನಿಗೆ ಒಂದಿಷ್ಟು ಅರ್ಪಣೆ ಮಾಡ್ತಾ ಇದ್ದಾರೆ. ಯಾವ ರೀತಿ ದರ್ಶನ ಪಡಿತಾ ಇದ್ದೀರಿ? ಈಗ ಮುಂಜಾನೆ ಬಂದಿದ್ದು ರೀ, ನಂಬರ್ ಭಾಳ ಅದಾವು. ಈಗ ದರ್ಶನ ಆಗೋದಿಲ್ಲ. ಇಲ್ಲೆಲ್ಲ ಕಪಿಲೇಶ್ವರಲ್ಲಿ ಬೇಡ್ಕೊಂಡ್ರೆಲ್ಲ ಈಡೇರುತ್ತಾನೆ ಅಂತ ಪ್ರತೀತಿ ಇದೆ. ನಾವು ಪ್ರತಿ ವರ್ಷ ಬರ್ತೇವೆ, ಬೇಡ್ಕೊಂಡಿದ್ದೆಲ್ಲ ಸಕ್ಸಸ್ ಆಗ್ತೈತಿ. ಇಲ್ಲಿ ದಕ್ಷಿಣ ಕಾಶಿಯಿಂದ ಫೇಮಸ್ ಐತ್ರಿ. ನೀತಿ ಇದು ಏನಂದ್ರೆ ಹರನ ಒಂದು ದೇವಸ್ಥಾನ. ಒಂದ್ ಕಡೆ ಶಿವನ ದೇವಸ್ಥಾನ, ಶಿವಲಿಂಗ ಮೂರ್ತಿ ಒಳಗಡೆ ಇದ್ರೆ ಮತ್ತೊಂದ್ ಕಡೆ ಹರನ ದೇವಸ್ಥಾನ. ಮತ್ತು ಏನು ಕಳೆದ ಅನೇಕ ವರ್ಷಗಳಿಂದ ಇಲ್ಲಿ ಏನು ಅಗ್ನಿಕುಂಡ ಏನಿದೆ, ಅಗ್ನಿಕುಂಡ ಇದೇ ರೀತಿ ಒಂದು ಏನು ಪ್ರಜ್ವಲಿಸ್ತಾ ಇದೆ. ಒಂದೇ ಒಂದು ಕ್ಷಣವೂ ಕೂಡ ಒಂದು ಅಗ್ನಿಕುಂಡ ಇಲ್ಲಿ ಆರೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಯಾಕಂದ್ರೆ ಶಂಕರಾಚಾರ್ಯರು ಈ ಒಂದು ದೇವಸ್ಥಾನವನ್ನ ನಿರ್ಮಾಣದಲ್ಲಿ ಅವರ ಪಾತ್ರ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಈಗ ಭಕ್ತಿ ಸಾಗರ ಹರಿದು ಬರ್ತಾ ಇದೆ. ಎಲ್ಲರೂ ಕೂಡ ಶಿವನಾಮ ಸ್ಮರಣೆಯನ್ನ ಮಾಡ್ತಿರ್ತಕ್ಕಂಥ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಯಾವ ರೀತಿ ಒಂದು ಸರದಿ ಸಾಲಿಕೊಂಡು ಒಂದು ದರ್ಶನ ಪಡ್ತಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ನಿತ್ಯ ಕುಂದಾನಗರಿ ಬೆಳಗಾವಿಯಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತವಾಗಿ ಇಡೀ ಏನು ಶಿವಾಲಯ ದೇವಸ್ಥಾನಗಳಿದ್ದಾವೆ ಅಲ್ಲಿ ಭಕ್ತಿ ಸಾಗರ ಹರಿದು ಬರ್ತದೆ. ಅದರಲ್ಲಿ ಕೂಡ ಕಪಿಲೇಶ್ವರ ದೇವಸ್ಥಾನಕ್ಕೆ ಬಂದು ಸಾಕಷ್ಟು ಜನ ಭಕ್ತರು ದರ್ಶನವನ್ನು ಪಡೆದು ಒಂದು ಪಾವನರಾಗ್ತಾ ಇದ್ದಾರೆ. ನೀತಿ ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗೆ. ಶಿವನಿಗೆ ಒಂದು ಬಿಲ್ವ ಪತ್ರೆನ ಅರ್ಪಿಸುವ ಮೂಲಕ ಮಹಾಶಿವರಾತ್ರಿ ಸಂಭ್ರಮದಲ್ಲಿ ಒಂದು ಏನು
ಫ್ರೇಮಲ್ಲಿ ನೋಡಿ ಮೇಡಮ್.